ಆಪ್ಕಿ ಅದಾಲತ್ನಲ್ಲಿ ಫಾರ್ಮರ್ ಮಿನಿಸ್ಟರ್ ಶಶಿ ತರೂರ್ ಅವರ ಮೇಲೆ ಇವರು ರಾಜಕೀಯದಲ್ಲಿ ಮಿಸ್ಫಿಟ್ ಎಂಬ ಆರೋಪವಿದೆ. ಶಶಿ, ನೀವು ಟಾಪರು, ಸ್ಕಾಲರು, UN ಅಲ್ಲಿ ಕೆಲಸ ಮಾಡಿದ್ದೀರಾ, ಡಿಪ್ಲೊಮೆಸಿ ಅನ್ನೋದು ಗೊತ್ತಿದೆ, ನೀವು ತುಂಬಾ ಹೆಚ್ಚಾಗಿ ಓದ್ಕೊಂಡಿದ್ದೀರಾ. ಇಷ್ಟು ಓದ್ಕೊಂಡಿರುವಂತ ವ್ಯಕ್ತಿ ಇವತ್ತಿನ ರಾಜಕೀಯಕ್ಕೆ ಬೇಕಾ ಹೇಗೆ? ಈ ನಡುವೆ ನನ್ನ ಪ್ರಕಾರ ರಾಜಕೀಯದಲ್ಲೂ ಈ ತರದ ಜನ ಅಟ್ರಾಕ್ಟ್ ಆಗ್ಬಿಟ್ಟಿದ್ದಾರೆ. ಇದರ ಬ್ಯಾಕ್ಗ್ರೌಂಡ್ ಬೇರೆ. ನನ್ನ ಕುಟುಂಬ ರಾಜಕೀಯದಲ್ಲಿ ಇರಲಿಲ್ಲ. ನನ್ನ ಕುಟುಂಬದಲ್ಲಿ ಯಾರೂ ರಾಜಕೀಯದಲ್ಲಿ ಇದ್ದಿಲ್ಲ. ಜೊತೆಗೆ ನನ್ನ ಮಕ್ಕಳು ಇದರಲ್ಲಿ ಬರೋಕ್ಕೆ ಇಷ್ಟಪಡ್ತಿಲ್ಲ. ನನ್ನ ಒಬ್ಬನಿಗೆ ಮಾತ್ರ ಈ ಅವಕಾಶ ಸಿಕ್ಕಿತ್ತು. ಅದಕ್ಕೆ ನಾನು ಯೋಚಿಸಿದೆ, ನನ್ನ ಜೀವನದಲ್ಲಿ ಯಾವಾಗಲೂ ಐ ಆಲ್ವೇಸ್ ವಾಂಟೆಡ್ ಟು ಮೇಕ್ ಅ ಡಿಫರೆನ್ಸ್. ನನ್ನಿಂದಾಗಿ ಏನಾದರೂ ಬದಲಾವಣೆ ಆಗೋ ಸಾಧ್ಯತೆ. ಕೊಟ್ಟಂತ ಒಂದು ಸ್ಟೇಟ್ಮೆಂಟ್ ನ ನೋಡಿದ್ದೆ, ನೀವು ಹೇಳಿದ್ರಿ ಪೊಲಿಟಿಕ್ಸ್ ಬಂದ್ರೆ ನನಗೇನು ಪ್ರಯೋಜನ ಇಲ್ಲ, ಇನ್ನೂ ಖರ್ಚು ಹೆಚ್ಚಾಗುತ್ತೆ ಅಂತ. ಅದಂತೂ ನಿಜ. ಯಾಕೆಂದ್ರೆ ನೀವು ಇದನ್ನೂ ಅರ್ಥ ಮಾಡ್ಕೋಬೇಕು. ಅಂದ್ರೆ ಸುಮಾರು ಜನ ಇವತ್ತಿಗೂ ಇದ್ದಾರೆ ರಾಜಕೀಯದಲ್ಲಿ. ಅವರು ರಾಜಕೀಯದಿಂದ ಹಣ ಗಳಿಸೋ ಪ್ರಯತ್ನ ಮಾಡ್ತಾರೆ. ಕೆಲವರು ತಮ್ಮ ಇನ್ಫ್ಲುಯೆನ್ಸ್ ಬಳಸಿ ಇನ್ನೊಬ್ಬರಿಂದ ಹಣ ಇಸ್ಕೋತಾರೆ. ಈ ರೀತಿಯ ರಾಜಕೀಯದಲ್ಲಿ ನನಗೆ ಯಾವ ಇಂಟ್ರೆಸ್ಟೂ ಇಲ್ಲ. ನಾನು ಸ್ವತಃ ನನ್ನ ಹಣದಿಂದಲೇ ಒಂದು ಚಿಕ್ಕ ಫೌಂಡೇಶನ್ ರಚಿಸಿದ್ದೀನಿ ತಿರುವನಂತಪುರದಲ್ಲಿ. ಜನ ನನ್ನ ಹತ್ರ ಬರ್ತಾರೆ ತಮ್ಮ ಸಮಸ್ಯೆ ಹೇಳ್ಕೊಂಡು. ಯಾರಿಗೋಸ್ಕರ ಈ ಅಫಿಷಿಯಲ್ ಆನ್ಸರ್ ಅಂದರೆ ಉತ್ತರ ಇರಲ್ವೋ, ಫಾರ್ ಎಕ್ಸಾಂಪಲ್ ಯಾರಾದರೂ ಸರ್ಕಾರಿ ಆಸ್ಪತ್ರೆಯಲ್ಲಿ ಬಂದು ನನಗೆ ಕ್ಯಾನ್ಸರ್ ಆಪರೇಷನ್ ಬೇಕು ಅಂದಾಗ ಅವರನ್ನ ಪ್ರಧಾನ ಮಂತ್ರಿ ರಿಲೀಫ್ ಫಂಡ್ಗೆ ಕಳಿಸ್ಬೋದು. ಮುಖ್ಯಮಂತ್ರಿಯ ರಿಲೀಫ್ ಫಂಡು ಇರುತ್ತೆ. ಯಾರಾದರೂ ಬಂದು ಹೇಳ್ತಾರೆ ಆಪರೇಷನ್ ಹೋಗಿದೆ, ಆದರೆ ಔಷಧಿಗೆ ನನ್ನ ಹತ್ರ ಹಣ ಇಲ್ಲ ಅಂದಾಗ ನನ್ನ ಜೇಬಿಂದಲೇ ಕೊಡಬೇಕಾಗತ್ತೆ. ಅದಕ್ಕೆ ಈ ಥರದ ಫೌಂಡೇಶನ್ ಮಾಡಿಸಿ ಕೊಟ್ಟಿರ್ತೀನಿ. ಯಾಕೆಂದ್ರೆ ನೀವು ಇದನ್ನೂ ಅರ್ಥ ಮಾಡ್ಕೋಬೇಕು. ಅಂದ್ರೆ ನಿಮ್ಮ ಪಾರ್ಟಿಯ ಲೀಡರ್ಸ್ ಏನಿದ್ದಾರೆ, ರಾಹುಲ್ ಗಾಂಧಿ ಆಗಲಿ, ಸೋನಿಯಾ ಗಾಂಧಿ ಆಗಲಿ, ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನಕ್ಕೆ ಅವರಿಷ್ಟದ ವಿರುದ್ಧವಾಗಿ ಚುನಾವಣೆಯಲ್ಲಿ ಹೋರಾಡಿದಿರಂತ ಅವ್ರ ಕೋಪನ ನೋಡಿ. ನಾನು ಅವರ ಇಚ್ಛೆ ವಿರುದ್ಧ ಹೋರಾಡಿದ್ದೆ. ಯಾಕಂದ್ರೆ ನಾನೇನೋ ಬದಲಾವಣೆ ತರಬೇಕಾಗಿತ್ತು. ಕ್ಯಾಂಡಿಡೇಟ್ ಅಂತೂ ನೀವಲ್ಲ. ಅದಂತೂ ಸರಿ. ನಾನು ಯಾವಾಗ ಹೋರಾಡೋದ್ರ ಬಗ್ಗೆ ಯೋಚಿಸಿದ್ನೋ, ನಾನು ಸೋನಿಯಾಜಿಯವರಿಗೆ ಭೇಟಿ ಮಾಡಿದೆ. ನಾನು ಪ್ರಿಯಾಂಕಾಜಿ ಅವರನ್ನು ಮೀಟ್ ಮಾಡಿದೆ. ಮತ್ತೆ ಭಾರತ್ ಜೋಡೋ ಯಾತ್ರೆಯಲ್ಲಿ ರಾಹುಲ್ ಗಾಂಧಿ ಅವರನ್ನು ಮೀಟ್ ಮಾಡಿದೆ. ಮೂವರಿಗೂ ನಾನು ಕೇಳಿದೆ, ನೋಡಿ, ನಾನು ನಿಮ್ಗಳ ವಿರುದ್ಧ ಇಲ್ಲ, ಆದರೆ ನಾನು ಪಾರ್ಟಿಯಲ್ಲಿ ಹಲವು ಬದಲಾವಣೆಗಳನ್ನು ಮಾಡಬೇಕು. ಅದಕ್ಕೆ ನಾನು ಯೋಚಿಸ್ತಾ ಇದ್ದೀನಿ, ಒಂದ್ ವೇಳೆ ನೀವು ಚುನಾವಣೆಯನ್ನು ಆಥರೈಸ್ ಮಾಡಿದ್ರೆ ನಾನು ಖಂಡಿತ ಭಾಗವಹಿಸ್ತೀನಿ. ನಿಮ್ ವಿಚಾರ ಏನು? ನಾನು ಆಕ್ಚುಲಿ ರೆಡಿಯಾಗಿದ್ದೆ. ಅವ್ರು ಹೇಳ್ತಾರೆ ಮಾಡಬೇಡಿ ಅಂತ. ಯಾಕೆಂದ್ರೆ ನಮ್ಮ ಪಾರ್ಟಿಯಲ್ಲಿ ಒಗ್ಗಟ್ಟಿರ್ಬೇಕು, ನೀವು ಇಂಥದ್ದೆಲ್ಲ ಮಾಡಬೇಡಿ, ಬೇಕಿದ್ರೆ ಬೇರೆ ಆಗ್ಬೇಡಿ ಅಂತ. ಆದ್ರೆ ಹಾಗೆ ಹೇಳಲಿಲ್ಲ. ಮೂವರು ಸೇರಿ ನನಗೆ ಪ್ರೋತ್ಸಾಹ ಮಾಡಿದ್ರು. ನೀವು ಹೋಗಿ, ಇಟ್ಸ್ ಗುಡ್ ಫಾರ್ ದ ಪಾರ್ಟಿ. ಚುನಾವಣೆ ಆಗಲಿ, ನಾನು ಯಾರೇ ಕಾಂಟೆಸ್ಟ್ ಮಾಡಿದ್ರು ಕೂಡ ನಾನು ಅವರಿಗೆ ಅನುಮತಿ ನೀಡ್ತೀನಿ. ನಾನು ಆ ಸ್ಪಿರಿಟ್ ಒಳಗೆ ಬಂದೆ. ಆಮೇಲೆ ಗೊತ್ತಾಯ್ತು, ಒಬ್ಬ ಅಫಿಷಿಯಲ್ ಕ್ಯಾಂಡಿಡೇಟ್ ಇದ್ದ ಅಂತ. ಇದೆಲ್ಲ ಆದ್ಮೇಲೆ ಕ್ಲಿಯರ್ ಆಗಿತ್ತು ವಿಷಯ ಬೇರೆ ಅಂತ. ಆದರೂ ಕೂಡ ನಾನೇನು ಯೋಚಿಸ್ದೆ, ಒಂದ್ಸಲ ಒಂದು ಸ್ಟೆಪ್ ತಗೊಂಡೆ. ಅದನ್ನ ಪೂರ್ಣಗೊಳಿಸ್ಬೇಕು. ನಾನು ಕೊನೆಯವರೆಗೂ ಅವ್ರು ಹೇಳೋದೇನಂದ್ರೆ, ನಿಮ್ಮನ್ನ ಚುನಾವಣೆಗೆ ಯಾಕೆ ನಿಲ್ಸಿದ್ದು ಅಂದ್ರೆ ಲೆಜಿಟಿಮೇಸಿ ಸಿಗುತ್ತೆ ಅಂತ. ಚುನಾವಣೆ ಆಯ್ತು, ಆದ್ರೆ ನನ್ನ ಪ್ರಕಾರ ಈ ಲೆಜಿಟಿಮೇಸಿ ಆಗಿದೆ. ಯಾಕಂದ್ರೆ ಕೊನೆಯಲ್ಲಿ ಸೋನಿಯಾಜಿ ನನಗೆ ಹೇಳಿದ್ರು, ವಾಟ್ ಯುವರ್ ಡನ್ ಇಸ್ ಸ್ಟ್ರೆಂಥನ್ ದ ಪಾರ್ಟಿ. ಹೀಗೆ ಆಗಿದ್ರೆ ನನಗೆ ನಿಜವಾಗಿಯೂ ಖುಷಿ ಇದೆ. ಪಾರ್ಟಿನ ಬಲಶಾಲಿ ಮಾಡೋದೇ ನಮ್ಮ ಉದ್ದೇಶ. ಖರ್ಗೆ ಸಾಹೇಬ್ರು ಗೆದ್ದಿದ್ದಾರೆ, ನಾನು ಅದನ್ನ ಖಂಡಿತ ಗೌರವಿಸ್ತೀನಿ. ಮತ್ತೆ ಅವರೇ ನಿರ್ಧಾರ ಮಾಡ್ತಾರೆ, ಪಾರ್ಟಿಯಲ್ಲಿ ಆಗುತ್ತೆ. ಈಗ ಖರ್ಗೆ ಸರ್ ಏನ್ ಹೇಳ್ತಾರೆ ಅಂದ್ರೆ, ಅವ್ರು ನಿರ್ಧಾರ ಮಾಡಲ್ವಂತೆ. ಅವ್ರು ಹೇಳೋದೇನಂದ್ರೆ ಹೈಕಮಾಂಡ್ ನಿರ್ಧಾರನೇ ಇವ್ರ ನಿರ್ಧಾರ ಅಂತೆ. ಈ ಹೈಕಮಾಂಡ್ ಶಬ್ದ ನಮ್ಮ ಪಾರ್ಟಿಲಿ ಬಳಸಲಾಗಿದ್ದು ಕೆಲವು ವರ್ಷಗಳ ಹಿಂದೆ. ಈಗ ಅದನ್ನ ಬಳಸ್ತಾ ಇದ್ರು ಕೂಡ. ಶಬ್ದ ಇತಿಹಾಸ ಓದ್ತಿದ್ದಾಗ ಮೊದಲು ನಾನು ಬರೀ ಇದನ್ನು ಕೇಳಿಸ್ಕೊಂಡಿದ್ದೆ. ವರ್ಲ್ಡ್ ವಾರ್ II ನಲ್ಲಿ ಅದು ನೋಡಿ, ನಮ್ಮ 2ನೇ ಯುದ್ಧ ಇತ್ತಲ್ವಾ, ಮಹಾಯುದ್ಧ. ಅದರಲ್ಲಿ ಜರ್ಮನ್ ಆರ್ಮಿಯಲ್ಲಿ ಹೈಕಮಾಂಡ್ ಇರ್ತಿತ್ತು. ಯಾರೋ ಆ ಶಬ್ದನ ಎತ್ಕೊಂಡು ನಮ್ಮ ಕಾಂಗ್ರೆಸ್ ಪಾರ್ಟಿಯಲ್ಲಿ ಹಾಕ್ಬಿಟ್ಟಿದ್ದಾರೆ. ಅದಕ್ಕೆ ನಾವು ಅದನ್ನ ಬಳಸೋದಕ್ಕೆ ಶುರು ಮಾಡಿದ್ವಿ. ಆದ್ರೆ ಇದೇ ಹೈಕಮಾಂಡ್ ಯಾರನ್ನ ವಿಷಭರಿತ ಹಾವು ಅಂತ ಹೇಳಿತ್ತೋ, ಯಾರನ್ನ ನಾಲಾಯಕ್ ಅಂತ ಹೇಳಿತ್ತೋ, ಯಾರನ್ನ ಸಾವಿನ ಸರ್ದಾರ್ ಅಂತ ಹೇಳಿತ್ತೋ, ಅವ್ರ ಜೊತೆ ನಿಮ್ ರಿಲೇಷನ್ ಏನಿತ್ತು ಅದ್ರ ಫೋಟೋ ಒಂದಿದೆ, ಅದನ್ನ ತೋರಿಸ್ತೀನಿ ನೋಡಿ. ಪ್ರಧಾನಮಂತ್ರಿ ನಮ್ಮ ಕಾನ್ಸ್ಟಿಟ್ಯೂಷನ್ಗೆ ಬಂದಿದ್ರು ತಿರುವನಂತಪುರದಲ್ಲಿ. ಇದು ಯಾವಾಗ ಅಂತಂದ್ರೆ, ಕರ್ನಾಟಕದಲ್ಲಿ ಚುನಾವಣೆ ಆಗ್ತಾ ಇತ್ತು. ಆಗ ನಿಮ್ಮ ಪಾರ್ಟಿಯವರು ಸಂಪೂರ್ಣವಾಗಿ ಪ್ರಧಾನಮಂತ್ರಿಗಳ ಮೇಲೆ ಅಟ್ಯಾಕ್ ಮಾಡಿದ್ರಿ. ಅಯ್ಯೋ, ನಾನು ಸ್ವತಃ ಕರ್ನಾಟಕದಲ್ಲಿ ಹೋಗಿ ಪ್ರಚಾರ ಮಾಡಿ ಬಂದಿದ್ದೀನಿ. 3 ದಿನ ನಾನು ಬೆಂಗಳೂರಲ್ಲಿ ಪ್ರಚಾರ ಮಾಡಿದ್ಮೇಲೆ ಬಂದಿದ್ದೆ. ಆದ್ರೆ ಏನಾಯ್ತು, ಅದು ಯಾವಾಗ ಪ್ರಧಾನಮಂತ್ರಿ ನಮ್ಮ ಕಾನ್ಸ್ಟಿಟ್ಯೂಷನ್ಗೆ ಬಂದಾಗ ಅದು ನನ್ನ ಕರ್ತವ್ಯ, ನನ್ನ ಜವಾಬ್ದಾರಿಯಾಗಿತ್ತು. ಅದು ಒಂದು ಜಾಗದ MP ಆದ್ಮೇಲೆ ನಾವು ಪ್ರಧಾನಮಂತ್ರಿನ ಸ್ವೀಕರಿಸಬೇಕು. ಇದು ನಾರ್ಮಲ್ ತಾನೆ. ಮತ್ತೆ ನಾನು ಇನ್ನೊಂದು ವಿಷಯ ಹೇಳಬೇಕು. ನಾನು ಆವಾಗ ನಿಮಗೆ ಹೇಳಿದ್ದೆ, ನಾನು ವ್ಯಕ್ತಿಗತ ಆರೋಪ ಯಾವತ್ತೂ ಮಾಡಿಲ್ಲ ಯಾರಿಗೂ ಕೂಡ, ಮೋದಿ ಸಾಹೇಬ್ರಿಗೂ ಕೂಡ.
ನಮ್ಮ ಪ್ರಜಾಪ್ರಭುತ್ವದಲ್ಲೂ ಹೀಗೂ ಇದೆ. ಅಂದರೆ ಒಂದು ಸ್ಥಾನಕ್ಕಾಗಿಯೂ ಒಬ್ಬರಿಗೆ ಮರ್ಯಾದೆ ಕೊಡೋದು ಮುಖ್ಯ. ಯಾವಾಗ ಜನತೆಯೇ ಯಾರನ್ನೋ ಆರಿಸಿ ಪ್ರಧಾನಮಂತ್ರಿ ಅಂತ ಮಾಡಿದಾಗ ಆ ಪ್ರಧಾನಮಂತ್ರಿ ಪೊಸಿಷನ್ನ ಅವರು ಎಲ್ಲಿವರೆಗೂ ಆಕ್ಯುಪೈ ಮಾಡ್ತಾರೋ ಅದಕ್ಕೆ ನಾವು ರೆಸ್ಪೆಕ್ಟ್ ಕೊಡಲೇಬೇಕು. ಮತ್ತೆ ನಾನು ಹೇಳಿದಾಗ ಇಲ್ಲಿ ಬಹುಶಃ ರಾಜಕಾರಣದ ವೈರತ್ವ ಇರಬಹುದು, ಹೀ ಈಸ್ ಎನ್ ಅಡ್ವರ್ಸರಿ. ಆದರೆ ವಿದೇಶಕ್ಕೆ ಹೋದಾಗ ಅವ್ರು ನಮ್ಮ ದೇಶದ ಪ್ರಧಾನಮಂತ್ರಿ, ಅದಕ್ಕೆ ಅವರ ವಿರುದ್ಧ ಮಾತಾಡೋದಿಲ್ಲ. ಆದರೆ ಕೆಲವರು ನಿಮ್ಮ ಪಾರ್ಟಿಯವರು ಏನಿದ್ದಾರೆ, ಗುಲಾಂ ನಬಿ ಆಜಾದ್ ಅವರು ಆಪ್ಗೆ ಅದಾಲತ್ಗೆ ಬಂದಿದ್ರು. ಅವ್ರು ಹೇಳಿದ್ದೇನೆಂದ್ರೆ, ಅವರು ಕಾಂಗ್ರೆಸ್ಸಲ್ಲಿ ಇದ್ದಾಗ ಯಾರಾದರೂ ಮೋದಿಯವ್ರನ್ನ ಭೇಟಿಯಾದರೆ ಮೋದಿಯವ್ರನ್ನ ಹೊಗಳಿದ್ರೆ ಅವ್ರನ್ನ ಮೋದಿ ಏಜೆಂಟ್ ಅಂತ ಹೇಳ್ತಿದ್ರಂತೆ. ಆದರೆ ಈ ವಿಚಾರ ಸರಿಯಲ್ಲ. ನನ್ನ ವಿರೋಧ ಕೂಡ ಇವೆಲ್ಲ. ಎಷ್ಟು ಜನ ಹೇಳ್ತಾ ಇದ್ರು ನಾನು ಭಾಜಪಾಗೆ ಹೋಗ್ತೀನಿ ಅಂತ. ನಾನು ಇಲ್ಲಿ ನನ್ನ ಗೆಳೆಯರು ಹೇಳ್ತಾರೆ, ನೋಡಿ ಇವರೇನ್ ಬರೀತಾರೆ ಅದನ್ನ ನೀವು ನೋಡಿ, ಅವರ ನಿಜವಾದ ಬಣ್ಣ ಅವರ ಲೇಖನೆಯಲ್ಲೇ ಕಾಣಿಸುತ್ತೆ ನಿಮಗೆ. ನೀವು ಹೀಗೆ ವಿಚಾರ ಮಾಡಬೇಡಿ. ಅಂದರೆ ಯಾರ ಮನಸ್ಸಲ್ಲಿ ಇಷ್ಟು ಕ್ಲಿಯರ್ ಸಿದ್ಧಾಂತಗಳಿವೆ, ಮೌಲ್ಯಗಳಿವೆ, ಅವನು ಸಡನ್ಲಿ ದಾರಿ ಬದಲಾಯಿಸಿ ಅವರ ವಿರುದ್ಧ ಹೋಗೋಕ್ಕೆ ಸಾಧ್ಯನಾ? ಆದರೆ ನಾವು ಪರಸ್ಪರ ಒಳ್ಳೆ ಸಂಬಂಧ ಮೇಂಟೈನ್ ಮಾಡ್ಕೊಂಡಿಲ್ಲ ಅಂತ ಅರ್ಥ ಆಗೋದಿಲ್ಲ. ಒಂದ್ ಕಾಲದಲ್ಲಿ ನನ್ನ ಪ್ರಕಾರ ವಾಜಪೇಯಿ ಸಾಹೇಬ್ರು ನೆಹರು ಸಾಹೇಬ್ರ ಬಗ್ಗೆ ಹೇಳಿದ್ರು. ಈ ನಡುವೆ ಆ ಥರ ಯಾರು ಕೂಡ ಯೋಚನೆ ಮಾಡೋದಿಲ್ಲ. ಆದ್ರೆ ವಾಜಪೇಯಿ ಅವ್ರ ಬಗ್ಗೆನೂ ಹೇಳ್ತಾ ಇದ್ರು, ನೀವು ಒಳ್ಳೆ ವ್ಯಕ್ತಿ ಆದ್ರೆ ತಪ್ಪಾದ ಪಾರ್ಟಿಲಿದ್ದೀರಾ ಅಂತ. ನಾನು ಕೆಲವೊಮ್ಮೆ ಇದನ್ನು ಕೇಳಿಸ್ಕೊತೀನಿ. ಹಾಗೆ ನಿಮ್ ಬಗ್ಗೆನೂ ಇದೇ ಮಾತು ಬರುತ್ತೆ, ನೀವು ಒಳ್ಳೆ ವ್ಯಕ್ತಿ, ನೀವು ವಿದ್ಯಾವಂತರು, ಆದ್ರೆ ತಪ್ಪಾದ ಪಾರ್ಟಿಲಿದ್ದೀರಾ ಅಂತ. ನೋಡಿ, ನಾನಂತೂ ನನ್ನ ಕನ್ವಿಕ್ಷನ್ಸ್ನ ಪ್ರಕಾರ ಒಂದು ಪಾರ್ಟಿನ ಆಯ್ಕೆ ಮಾಡ್ಕೊಂಡೆ. ನಿಜವಾಗಿಯೂ ನಿಜ ಅಂದರೆ ನಾನು ಮೊದಲು ಬರೆದಿರೋ ಪುಸ್ತಕಗಳನ್ನು ನೀವು ಓದಿದ್ರೆ ನಾನು ಎಲ್ಲರನ್ನ ಕ್ರಿಟಿಸೈಸ್ ಮಾಡಿದ್ದೇನೆ, ಕಾಂಗ್ರೆಸ್ ಕೂಡ. ಆದರೆ ಮನಮೋಹನ್ ಸಿಂಗ್ ಸಾಹೇಬರು ಮತ್ತೆ ನರಸಿಂಹರಾವ್ ಯಾವ ಬದಲಾವಣೆ ತಂದರೋ ಕಾಂಗ್ರೆಸ್ನಲ್ಲಿ, ಲಿಬರಲೈಸೇಷನ್, ನಾನು ಕಾಂಗ್ರೆಸ್ ಮೇಲೆ ಆರೋಪ ಮಾಡ್ತಿದ್ದೆ ಅಂದರೆ ತುಂಬಾನೇ ಸ್ಟೇಟಸ್ ಇಕಾನಮಿ ತರ್ತಿದೆ ಅಂತ. ಆ ಆರೋಪ ಲಿಬರಲೈಸೇಷನ್ ಜೊತೆ ಮುಳುಗೋಯ್ತು. ಮತ್ತೆ ಆಮೇಲೆ ಈ ಭಾಜಪ ನಮ್ಮ ದೇಶನ ಹಿಂದುತ್ವದ ಹೆಸರಿನಲ್ಲಿ ಹಂಚಕ್ಕೆ ಶುರು ಮಾಡಿದ್ರು. ನನ್ಗನ್ನಿಸ್ತು ನಮ್ಮ ದೇಶದ ಏಕತೆಗಾಗಿ ಕಾಂಗ್ರೆಸ್ನ ರಾಜಕೀಯ ಇದೆ ಅಲ್ಲ, ಅದೇ ಚೆನ್ನಾಗಿದೆ. ಅದು ಎಲ್ಲರನ್ನೂ ಒಟ್ಟಿಗೆ ಸೇರಿಸಿ, ನೀವು ಹಿಂದೂ, ಮುಸಲ್ಮಾನ್, ಮಲಯಾಳಂ, ಹಿಂದಿ ಮಾತಾಡ್ತೀರಾ, ಇದಕ್ಕೆಲ್ಲ ಅವಕಾಶನೇ ಕೊಡೋದಿಲ್ಲ. ಎಲ್ಲ ಭಾರತವಾಸಿಗಳು ಒಂದೇ, ಅದಕ್ಕೆ ನಾವು ನಿಮ್ಮನ್ನ ಸಮಾನವಾಗಿ ನೋಡ್ತೀವಿ. ಈ ಥರದ ರಾಜಕೀಯ ನನಗೆ ಇಷ್ಟ ಆಯಿತು, ಅದಕ್ಕೆ ಕಾಂಗ್ರೆಸ್ ಸೇರ್ಕೊಂಡೆ. ಈಗ ಹಿಮಂತ ಬಿಸ್ವಾ ಶರ್ಮಾ ಅವರು 22 ವರ್ಷ ಕಾಂಗ್ರೆಸ್ಸಲ್ಲಿದ್ದರು. ಅವರು ಆಪ್ಕೆ ಅದಾಲತ್ಗೆ ಬಂದಿದ್ರು. ಅವ್ರು ಹೇಳಿದ್ದೇನೆಂದರೆ, ಕಾಂಗ್ರೆಸ್ನಲ್ಲಿ ಯಾವುದೇ ವ್ಯಕ್ತಿಗಾದರೂ ಎಷ್ಟು ಅವಮಾನ ಆಗುತ್ತೆ ಅಂದರೆ, ಅವರು ರಾಹುಲ್ ಗಾಂಧಿ ಅವ್ರನ್ನ ಭೇಟಿ ಆಗೋದಕ್ಕೆ ಹೋದಾಗ ಯಾವ ಪ್ಲೇಟ್ನಲ್ಲಿ ನಾಯಿ ಬಿಸ್ಕೆಟ್ ತಿಂತಾ ಇತ್ತೋ ಅದೇ ಪ್ಲೇಟಲ್ಲಿ ಅವ್ರಿಗೂ ತಿನ್ನಕ್ಕೆ ಕೊಟ್ರಂತೆ. ಆಗ ಅವ್ರು ಹೇಳಿದ್ದು, ಸೆಲ್ಫ್ ರೆಸ್ಪೆಕ್ಟ್ ಇರೋಂಥ ವ್ಯಕ್ತಿ ಹೇಗಿರೋಕ್ಕೆ ಸಾಧ್ಯ ಅಂತ. ಈ ಥರದ ಘಟನೆಗಳು ನನ್ನ ಜೊತೆ ಯಾವತ್ತೂ ಆಗಿಲ್ಲ. ನಾನೇನು ಹೇಳಿ, ನಾನು ಆ ನಾಯಿನ ನೋಡಿಲ್ಲ. ರಾಹುಲ್ ಗಾಂಧಿನ ಹಲವಾರು ಬಾರಿ ನೋಡಿದ್ದೀನಿ. ನಾನು ಹೇಳುವುದೇನೆಂದ್ರೆ, ಪ್ರತಿ ವ್ಯಕ್ತಿಗೆ ನೋಡೇ ಇಲ್ವ ಯಾವತ್ತು? ಇಲ್ಲ. ಇಲ್ಲಿ ನೋಡಿ, ಬಹುಶಃ ಇದು ನನ್ನ ದುರಾದೃಷ್ಟ. ಆದರೆ ನಾನು ಅಲ್ಲಿಗೆ ಕೆಲಸದ ಮೇಲೆ ಹೋಗ್ತೇನೆ, ಕೆಲಸದ ವಿಚಾರವಾಗಿ ಮಾತಾಡ್ತೀನಿ ಅಷ್ಟೇ. ಇಂಥ ಅವಕಾಶ ಸಿಕ್ಕಿಲ್ಲ. ಮತ್ತೆ ನೋಡಿ, ರಾಹುಲ್ ಜಿ ಜೊತೆ ಮಾತಾಡೋದು ನನಗೆ ತುಂಬಾನೇ ಸುಲಭ ಅನ್ನಿಸ್ತು. ಅವರೇನು ಯುವಕರು, ಅವರ ವಿಚಾರ, ನಾನು ಅವರ ಜೊತೆ ಸಂಪರ್ಕದಲ್ಲಿರೋದು ಅಷ್ಟು ಕಷ್ಟಕರ ಅನಿಸ್ಲಿಲ್ಲ. ಆದರೆ ನಾನು ಹೇಳ್ತೇನೆ, ಪ್ರತಿ ವ್ಯಕ್ತಿಗೂ ತನ್ನದೇ ಆದ. ನೋಡಿ, ರಾಹುಲ್ ಗಾಂಧಿಯ ಆಪ್ತ ಗೆಳೆಯನಾಗಿದ್ದ ಜ್ಯೋತಿರಾದಿತ್ಯ ಸಿಂಧಿಯಾ, ಜಿತೇಂದ್ರ ಪ್ರಸಾದ್, RPN ಸಿಂಗ್ ಎಲ್ಲಿದ್ದಾರೆ ಅವರು ಭಾಜಪದಲ್ಲಿ? ನಾನು ಏನು ಹೇಳಕ್ಕಾಗತ್ತೆ? ಈ ಗೆಳೆತನದ ಬಗ್ಗೆ ನೀವು ಏನೇ ಯೋಚಿಸಿದ್ರೂ ಕೂಡ ಕೊನೆಗೆ ಪ್ರತಿ ರಾಜಕಾರಣಿಯು ತಮ್ಮದೇ ಆಯ್ಕೆ ಮಾಡ್ಕೋತಾರೆ. ಇಷ್ಟೊಂದು ಜನ, ಅದು ಗುಲಾಂ ನಬಿ ಆಜಾದ್, ಹಿಮಂತ ಬಿಸ್ವಾ ಶರ್ಮಾ, ಸಿಂಧಿಯಾ, ಇನ್ನೂ ಎಷ್ಟೋ ಜನ ಇದ್ದಾರೆ. ಯಾಕೆಲ್ರು ಒಬ್ಬರಾದ್ಮೇಲೆ ಒಬ್ರು ಈ ಪಾರ್ಟಿನ ಬಿಟ್ಟು ಹೋಗ್ಬಿಡ್ತಾರೆ? ರಾಜಕೀಯದಲ್ಲಿ ಹೀಗೆ ಆಗೋದು ಸಹಜನೇ. ನಿಮಗೆ ಗೊತ್ತಿರ್ಬೋದು, ಕರ್ನಾಟಕದಲ್ಲಿ ಎಷ್ಟು ದೊಡ್ಡ ನಾಯಕರು, ಭಾಜಪದ ಮುಖ್ಯಮಂತ್ರಿಗಳು, ಒಬ್ಬ ಭಾಜಪದ ಉಪಮುಖ್ಯಮಂತ್ರಿ ಅವರನ್ನು ಬಿಟ್ಟು ಕಾಂಗ್ರೆಸ್ ಸೇರ್ಕೊಂಡಿದ್ದಾರೆ. ಹೀಗೆಲ್ಲ ಆಗೋದು ಸಹಜನೇ. ಇದು ಒಳ್ಳೆ ವಿಚಾರ ಅಂತ ನಾನು ಹೇಳೋದಿಲ್ಲ. ಬದಲಾಗಿ ನಾನು ಹೇಳೋದು, ಒಂದ್ ವೇಳೆ ನೀವು ರಾಜಕೀಯದಲ್ಲಿದ್ರೆ ನಿಮಗೆ ಕೆಲವು ವಿಚಾರ ಇರಬೇಕು, ಕನ್ವಿಕ್ಷನ್ ಇರಬೇಕು, ಒಂದು ನಂಬಿಕೆ ಇರಬೇಕು. ಯಾವ್ದಾದ್ರೂ ಸಿದ್ಧಾಂತ ಇಟ್ಕೊಂಡು ನೀವು ರಾಜಕೀಯ ಮಾಡಬೇಕು. ಈಗ ನಾನ್ ಕೇಳ್ದ ಹಾಗೆ ನೀವು ಪೂರ್ತಿ ಕೇರಳನ ಆಳ್ಬೇಕು ಅಂತಿದ್ದೀರಂತೆ. ನನ್ಗೆ ಯಾವಾಗ ರಾಜಕೀಯದಲ್ಲಿ ಬರೋಕೆ ಇಷ್ಟ ಇತ್ತೋ ಆಗ ಜನ ನಿಮ್ಮ ನೇಟಿವ್ ಪ್ಲೇಸ್ ಯಾವ್ದು ಅಂತ ಕೇಳ್ತಾರೆ. ನಾನು ಕೇರಳದವನು, ನನ್ನ ತಂದೆ ತಾಯಿ ಕೇರಳದವ್ರೆ, ಅವ್ರು ಹುಟ್ಟಿದ್ದು ಕೇರಳದಲ್ಲಿ, ಅದಕ್ಕೆ ನಾನು ಅಲ್ಲಿಂದ ಸ್ಪರ್ಧಿಸಿದೆ. ಅದಕ್ಕೆ ಹೀಗೆ ಅಂದ್ರೆ ಯಾವ ರಾಜ್ಯದಲ್ಲಿ ನಾನು ಹೆಚ್ಚು ಸಮಯ ಕಳೆದಿರ್ಲಿಲ್ವೋ, ನಾನು ಹಾಲಿಡೇಸ್ಗಾಗಿ ಬಾಲ್ಯದಲ್ಲಿ ಪ್ರತಿ ವರ್ಷ 1 ತಿಂಗಳಿಗೋಸ್ಕರ ಅಲ್ಲಿಗೆ ಹೋಗ್ತಿದ್ದೆ. ಅದೇ ನನ್ನ ಕರ್ಮಭೂಮಿ ಆಗೋಯ್ತು.
ಮತ್ತೆ ನ್ಯಾಚುರಲಿ ಲೋಕಸಭೆಯಲ್ಲಿ ಹೀಗಾಗುತ್ತೆ ನಿಮ್ಗೆ ಗೊತ್ತಿರ್ಬೋದು. ಅಂದ್ರೆ ಒಂದು ಜಾಗದಿಂದ ನೀವು ಗೆಲ್ಬೇಕಾಗತ್ತೆ. ಅದಕ್ಕೆ ಆ ಒಂದು ಜಾಗ ಕೇರಳದ ರಾಜಧಾನಿ ಅಂದ್ರೆ ತಿರುವನಂತಪುರಂ. ಅಲ್ಲಿ ಈಗ ನನ್ನ ರೂಟ್ಸ್ ಈಗ ಅಲ್ಲೇ ಇದೆ. ಈಗ 4ನೇ ಸಲನೂ ಚುನಾವಣೆಯಲ್ಲಿ ಭಾಗವಹಿಸ್ತೀರಾ? ಅದ್ರ ಬಗ್ಗೆ ನಿರ್ಧಾರ ಆಮೇಲೆ ಮಾಡೋಣ. ನಾನು ಏನ್ ಹೇಳುದಂದ್ರೆ ತಿರುವನಂತಪುರಂನಲ್ಲಿದ್ರು ನನಗೆ ಹಲವಾರು ಇನ್ವಿಟೇಷನ್ ಬೇರೆ ಕಡೆಯಿಂದಲೂ ಸಿಕ್ತಿತ್ತು. ಹೋಗೋಕೆ ಆಗ್ತಾ ಇರಲಿಲ್ಲ. ಯಾವಾಗ ಈ ಅಧ್ಯಕ್ಷ ಚುನಾವಣೆ ಆದ್ಮೇಲೆ ನನಗೆ ಸ್ವಲ್ಪ ಸಮಯ ಸಿಕ್ತು. ನಾನು ಹೋಗಿ ಕೆಲವು ಇನ್ವಿಟೇಷನ್ಗಳನ್ನ ಎಕ್ಸೆಪ್ಟ್ ಮಾಡಿ ಅಲ್ಲಿ ಹೋಗಿ ಮಾತಾಡಿ ಬಂದೆ. ಮತ್ತೆ ಆಗ ಜನ ನನಗೆ ಹೇಳಕ್ ಶುರು ಮಾಡಿದ್ರು, ನೋಡಿ ಡೆಲ್ಲಿಯಲ್ಲಿ ನಿಮ್ಗೆ ಒಳ್ಳೆ ಪಾತ್ರ ಇಲ್ಲ, ಅಂದ್ರೆ ಒಳ್ಳೆ ಆದರ್ಶ ಇಲ್ಲ, ನೀವು ಕೇರಳಕ್ಕೆ ಬನ್ನಿ, ಇಲ್ಲಿ ನೀವು ಬೇಕು. ಅದಕ್ಕೆ ನಾನು ಯೋಚನೆ ಮಾಡಿದೆ, ಒಂದ್ ವೇಳೆ ಈ ತರದ ಡಿಮಾಂಡ್ ಇದ್ರೆ ನಾನು ಯಾಕೆ ಯೋಚನೆ ಮಾಡಬಾರ್ದು. ನಾನು ಇದ್ರ ಬಗ್ಗೆ ಯೋಚಿಸ್ತಾ ಇದ್ದೆ. ಆದ್ರೆ ನಂಗೆ ಗೊತ್ತಿತ್ತು ರೆಸಿಸ್ಟೆನ್ಸ್ ಇದೆ. ನನ್ನ ಪಾರ್ಟಿಯಲ್ಲಿ ಕೆಲವು ಜನ ಇದ್ದಾರೆ, ಅವ್ರು ಇದನ್ನ ಆಕ್ಸೆಪ್ಟ್ ಮಾಡೋದಿಲ್ಲ. ಮತ್ತೆ ನನ್ನ ಭವಿಷ್ಯದ ಬಗ್ಗೆ ನಾನೇ ಯೋಚಿಸ್ಬೇಕಿತ್ತು. ನಾನೀಗ ಒಂದು ಪೂರ್ತಿ ಕರಿಯರ್ನ ಯುನೈಟೆಡ್ ನೇಷನ್ನಲ್ಲಿ ಮುಗಿಸಿ 29 ವರ್ಷಗಳಾದ್ಮೇಲೆ ಇಲ್ಲಿ 15 ವರ್ಷ ಇದ್ದೀನಿ. ಎಲ್ಲಿವರೆಗೂ ಕೆಲಸ ಮಾಡಲಿ? ನಾನು ಆ ಥರದ ನಾಯಕ ಅಲ್ಲ. ಅಂದರೆ ಸಾಯೋವರೆಗೂ ನಾನು ರಾಜಕೀಯದಲ್ಲೇ ಮೆರಿಬೇಕು ಅನ್ನೋನು. ಕೊನೆಗೂ ನಾವೆಲ್ಲ ಬಯಸೋದು ಇಷ್ಟೇ. ಅಂದರೆ ಯಾವಾಗಲಾದರೂ ನಿಮಗೆ ಗೊತ್ತಾಗತ್ತೆ ಜನರ ಜೀವನದಲ್ಲಿ ಏನು ಬದಲಾವಣೆ ನೀವು ತರ್ತೀರಾ. ಆ ಬದಲಾವಣೆ ತರೋದ್ರಲ್ಲಿ ಯಶಸ್ವಿ ಆಗದೆ ಇದ್ದರೆ ಇದನ್ನೆಲ್ಲ ಬಿಟ್ಟು ನಾನು ಕ್ರಿಕೆಟ್ ನೋಡೋಕೆ ಬಯಸ್ತೀನಿ, ಪುಸ್ತಕ ಓದಕ್ಕೆ ಬಯಸ್ತೀನಿ, ಮೊಮ್ಮಗಳ ಜೊತೆ ಆಟ ಆಡಕ್ಕೆ ಬಯಸ್ತೀನಿ. ಅಂಥ ಸಮಯ ಯಾವಾಗ ಬರುತ್ತೋ ಅದನ್ನು ನಾನು ನಿರ್ಧರಿಸಬೇಕು. ಬಹುಶಃ 24ರಲ್ಲೇ ನಾನು ನಿರ್ಧರಿಸಬಹುದು, ಇಲ್ಲ 5-6 ವರ್ಷದ ನಂತರ ಮಾಡಬಹುದು. ಆದರೆ ಇದನ್ನೆಲ್ಲ ಯೋಚಿಸಿ ಶಶಿ ತರೂರು ಈಗ ಕೇರಳದ ಚೀಫ್ ಮಿನಿಸ್ಟರ್ ಆಗೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅಂತ. ನೋಡಿ, ಕೆಲವು ಜನರು ನನಗೆ ಇದರ ಬಗ್ಗೆ ಹೇಳ್ತಿದ್ದಾರೆ. ಮತ್ತೆ ನಾನು ನ್ಯಾಚುರಲಿ ನೀವೆಲ್ಲ ಆಪ್ಷನ್ಸ್ಗಳನ್ನು ಎಕ್ಸಾಮಿನ್ ಮಾಡಿದಾಗ ತಿರುವನಂತಪುರಂನ ಜನರು ಅವ್ರು ನನ್ನ ಮೇಲೆ ಭರವಸೆ ಇಟ್ಟಿದ್ದಾರೆ. ಅವರನ್ನ ಬಿಟ್ರೆ ಮಾಡೋಕೆ ಇಷ್ಟಪಡ್ತಿಲ್ಲ. ಒಂದು ವೇಳೆ ಅಭ್ಯರ್ಥಿ ಆದರೆ ಅವರ ಸೇವೆಗಾಗಿ ಆಗಬೇಕು. ಆದರೆ ಒಂದು ವೇಳೆ ಬೇರೆ ಪ್ರಾಸ್ಪೆಕ್ಟ್ ಇದ್ರೆ, ಉದಾಹರಣೆಗೆ ನನ್ನ ರಾಜ್ಯದಲ್ಲೇ ನನಗೆ ಒಂದು ಅವಕಾಶ ಸಿಕ್ಕಿದ್ರೆ ಪಾರ್ಟಿಯ ನೇತೃತ್ವದಲ್ಲಿ ಏನಾದರೂ ಬದಲಾವಣೆ ತರುವುದಾದ್ರೆ ನನ್ನ ಪ್ರಕಾರ ಇದು ಬಹುಶಃ ಒಂದು ಒಳ್ಳೆಯ ಕನ್ಕ್ಲೂಷನ್ ಆಗ್ಬೋದು ನನ್ನ ರಾಜನೀತಿಯ ಯಾತ್ರೆಯಲ್ಲಿ. ಇದನ್ನೆಲ್ಲ ನಿರ್ಧಾರ ಮಾಡೋದಕ್ಕೆ ನನಗೆ ಸ್ವಲ್ಪ ಟೈಮ್ ಬೇಕು. ನಾನು ಎಲ್ಲಾನು ನೋಡ್ತಾ ಇದ್ದೀನಿ. ಆಬ್ವಿಯಸ್ಲಿ ನನ್ನ ಪಾರ್ಟಿಯವರ ಅಭಿಪ್ರಾಯ ಕೇಳಬೇಕಾಗತ್ತೆ, ಬೇರೆಯವರ ಅಭಿಪ್ರಾಯನೂ ಕೇಳಬೇಕಾಗತ್ತೆ. ಅದನ್ನೆಲ್ಲ ತಿಳ್ಕೊಂಡು ಒಂದು ಡಿಸಿಷನ್ ತಗೋತೀನಿ. ಆದ್ರೆ ಸದ್ಯಕ್ಕೆ ನಾನೇನು ನಿರ್ಧಾರ ತಗೊಂಡ್ಮೇಲೆ ಮತ್ತೆ ಆಪ್ಕೆ ಅದಾಲತ್ಗೆ ನಿಮ್ಮನ್ನ ಕರಿತೀನಿ, ಆಯ್ತಾ? ಯಾಕಾಗಬಾರ್ದು.